ಎಲ್ರಿಗೆ ನಮಸ್ತೆ. ನವೋದಯ ಪರೀಕ್ಷೆ ಹತ್ತಿರ ಬಂದಿದೆ. ಪರೀಕ್ಷಾರ್ಥಿಗಳು ಅಥವಾ ಪ್ರವೇಶ ಬಯಸಿ ಪರೀಕ್ಷೆ ಬರೀತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಇದೊಂದು ಚಿಕ್ಕ ವಿಡಿಯೋ. ಇದರ ಮೂಲಕ ನಿಮಗೊಂದು ಕೆಲವೊಂದು ಟಿಪ್ಸ್ ಅಥವಾ ಸೂಚನೆಗಳನ್ನು ಪರೀಕ್ಷಾ ವೇಳೆಯಲ್ಲಿ ಅಥವಾ ಪರೀಕ್ಷೆ ಬರೆಯುವಾಗ ನೀವು ಏನೇನು ತಗೊಂಡು ಹೋಗಬೇಕು ಅಥವಾ ಏನೇನು ತಗೊಂಡು ಹೋಗಬಾರ್ದು ಅನ್ನೋದನ್ನು ಚಿಕ್ಕದಾಗಿ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ನಿಮಗೆ ಪರೀಕ್ಷೆಗೆ ಹೋಗುವಾಗ ಹಾಲ್ ಟಿಕೆಟನ್ನು ಯಾವುದೇ ಕಾರಣಕ್ಕೆ ಮರೆತು ಹೋಗಬೇಡಿ. ಹಾಲ್ ಟಿಕೆಟ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್. ಹಾಲ್ ಟಿಕೆಟ್ ಇಲ್ಲ ಅಂದರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೇಂದ್ರಕ್ಕೆ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಮುಖ್ಯವಾಗಿ ನೀವು ರೋಲ್ ನಂಬರನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿ ರೋಲ್ ನಂಬರ್ ಇಲ್ಲಿ ಕಾಣಿಸ್ತಾ ಇದೆ 1786502. ರಿಜಿಸ್ಟ್ರೇಷನ್ ನಂಬರ್ ಬೇರೆ, ರೋಲ್ ನಂಬರ್ ಬೇರೆ. ರಿಜಿಸ್ಟ್ರೇಷನ್ ನಂಬರ್ ಅನ್ನೋದು ನೀವು ಸ್ಟಾರ್ಟಿಂಗಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾಗ ಸಿಕ್ಕಿರುವಂಥ ನಂಬರ್. ಅದನ್ನು ಯಾವುದೇ ಕಾರಣಕ್ಕೆ ನಿಮಗೆ ಇವಾಗ ಪ್ರಯೋಜನಕ್ಕೆ ಬರಲ್ಲ. ಕೇವಲ ರೋಲ್ ನಂಬರನ್ನು ಮಾತ್ರ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಹಾಲ್ ಟಿಕೆಟ್ ಕೈಯಲ್ಲಿರುತ್ತೆ, ಬಟ್ ನೋಡ್ಕೊಳ್ಳಿ. ರೋಲ್ ನಂಬರ್ನ ನೋಡ್ಕೊಳ್ಳಿ. ಅದರ ಜೊತೆಗೆ ನಿಮ್ಮದು ಉಳಿದ ಡೀಟೇಲ್ಸ್ ಎಲ್ಲ ಅದರಲ್ಲಿರುತ್ತೆ. ಎಕ್ಸಾಮ್ ಸೆಂಟರನ್ನು ನೋಡ್ಕೊಳ್ಳಿ. ಎಲ್ಲಿ ನಿಮ್ಮ ನೀವು ಪರೀಕ್ಷೆ ಎಲ್ಲಿ ಬರಿತಾ ಇದ್ದೀರ ಅನ್ನೋದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಪರೀಕ್ಷೆಗಿಂತ ಮುಂಚೆನೇ ಎಕ್ಸಾಮ್ ಸೆಂಟರನ್ನು ಒಂದು ಸಲ ಹೋಗಿ ನೋಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ಪರೀಕ್ಷೆ ನಿಮಗೆ 11:30 1:30 ತನಕ ಇರುತ್ತೆ. ಪರೀಕ್ಷೆ ಪ್ರಾರಂಭಕ್ಕಿಂತ 1 ಗಂಟೆ ಮುಂಚೆನೇ ನೀವು ಅಲ್ಲಿ ಇರಬೇಕಾಗುತ್ತೆ. 11 ಗಂಟೆಗೆ ನೀವು ಪರೀಕ್ಷಾ ಕೊಠಡಿಯೊಳಗೆ ಇರಬೇಕಾಗುತ್ತೆ. ಅರ್ಧ ಗಂಟೆ ಮುಂಚೆ, ಪರೀಕ್ಷೆಗಿಂತ ಅರ್ಧ ಗಂಟೆ ಮುಂಚೆ ನೀವು ಪರೀಕ್ಷಾ ಕೊಠಡಿಯೊಳಗೆ ಇರಬೇಕಾಗುತ್ತೆ. ಜೊತೆಗೆ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇಲ್ಲಿ ಏನು ಕಾಣಿಸ್ತಾ ಇದೆ, ಈ ಸಿಗ್ನೇಚರನ್ನು ನೀವು ಮುಂಚೆನೇ ಮಾಡಿಕೊಂಡು ಹೋಗಬೇಡಿ. ಅದು ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆ ಬರೆಯೋದಕ್ಕಿಂತ ಮುಂಚೆ ಇನ್ವಿಜಿಲೇಟರ್ ಯಾರಿರ್ತಾರೋ ಅವರ ಮುಂದುಗಡೆ ನೀವು ಅಲ್ಲಿ ಸಿಗ್ನೇಚರನ್ನು ಮಾಡಬೇಕಾಗುತ್ತೆ. ಇನ್ನು ಇದರ ಜೊತೆಗೆ ನೀವು ಯಾವುದೇ ಕಾರಣಕ್ಕೆ ಪೆನ್ಸಿಲ್, ಇರೇಸರ್ ಅಥವಾ ಶಾರ್ಪ್ನರ್ ಅಥವಾ ಸ್ಕೇಲ್ಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ತಗೊಂಡು ಹೋಗೋ ಹಾಗೆ ಇಲ್ಲ. ಇದನ್ನು ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ. ಜೊತೆಗೆ ವೈಟ್ನರನ್ನು ಕೂಡ ನೀವು ತಗೊಂಡು ಹೋಗೋ ಹಾಗೆ ಇಲ್ಲ. ಪೆನ್ಸಿಲ್, ವೈಟ್ನರ್, ಇರೇಸರ್, ಶಾರ್ಪ್ನರ್ ಜೊತೆಗೆ ಕಲರ್ ಪೆನ್ಗಳನ್ನು ಕೂಡ ನೀವು ತಗೊಂಡು ಒಳಗಡೆ ತಗೊಂಡು ಹೋಗಬಾರ್ದು. ಜೊತೆಗೆ ಕಲರ್ ವಾಟರ್ ಬಾಟಲ್ ಅಂತ ಏನೇನು ಕರಿತೀವಿ. ಕಲರ್ ಅಂದರೆ ಟ್ರಾನ್ಸ್ಪರೆಂಟ್ ಇಲ್ಲದೇ ಇರುವಂಥದ್ದು, ಸ್ಟೀಲ್ ಬಾಟ್ಲ್ ಇರ್ಬೋದು ಅಥವಾ ಕಲರ್ಡ್ ಯಾವುದೇ ಇರ್ಬೋದು. ಸ್ಟೀಲ್ ಬಾಟ್ಲುಗಳು, ವಾಟರ್ ಬಾಟ್ಲುಗಳು ಆ ಥರದನ್ನು ತಗೊಂಡು ಹೋಗೋ ಹಾಗೆ ಇಲ್ಲ. ಜೊತೆಗೆ ಜಾಮೆಟ್ರಿ ಬಾಕ್ಸನ್ನು ಕೂಡ ನೀವು ತಗೊಂಡು ಹೋಗೋ ಹಾಗೆ ಇಲ್ಲ. ನೀವು ಯಾವುದೇ ಕಾರಣಕ್ಕೆ ಅದನ್ನು ತಗೊಂಡು ಹೋಗಬೇಡಿ. ಪರೀಕ್ಷೆಗೆ ಏನೆಲ್ಲ ತಗೊಂಡು ಹೋಗಬೇಕು ಅಂದರೆ, ಮುಖ್ಯವಾಗಿ ಒಂದು ಹಾಲ್ ಟಿಕೆಟ್ ವೆರಿ ವೆರಿ ಇಂಪಾರ್ಟೆಂಟ್, ತಗೊಂಡು ಹೋಗಲೇಬೇಕಾಗುತ್ತೆ. ಎರಡನೇದಾಗಿ ಪೆನ್ ನಿಮಗೆ ಬ್ಲ್ಯಾಕು ಅಥವಾ ಬ್ಲೂ, ನೀಲಿ ಅಥವಾ ಕಪ್ಪು ಪೆನ್ನುಗಳನ್ನು ಮಾತ್ರ ತಗೊಂಡು ಹೋಗಬೇಕು. ಅದು ಕೂಡ ಬಾಲ್ ಪೆನ್ಗಳನ್ನು ಮಾತ್ರ. ಬಾಲ್ ಪೆನ್ ಏನಕ್ಕೆ ತಗೊಂಡು ಹೋಗಬೇಕು ಅಂದರೆ, ನಿಮಗೆ ಅಲ್ಲಿ ನೀವು ಅಟೆಂಡ್ ಮಾಡ್ತಾ ಇರೋದು OMR ಶೀಟ್ ಅಲ್ಲಿ. ಆಪ್ಟಿಕಲ್ ಮಾರ್ಕಿಂಗ್ ರೆಕಾರ್ಡ್ ಏನಿರುತ್ತೆ ಅದು ಸ್ವಲ್ಪ ಥಿಕ್ನೆಸ್ ಇರುತ್ತೆ. ನೀವು ಬೇರೆ ಜೆಲ್ ಪೆನ್ ಅಥವಾ ಬೇರೆ ರೀತಿಯ ಪೆನ್ಗಳು, ಇಂಕ್ ಪೆನ್ನು, ಈ ರೀತಿಯ ಪೆನ್ಗಳನ್ನು ತೊಗೊಂಡು ಹೋಗೋದ್ರಿಂದ ಅದ್ರ ಮೇಲೆ ನೀವು ಬರೆದಾಗ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಮಾರ್ಕಿಂಗ್ ಮಾಡುವಾಗ ಆ ಸರ್ಕಲ್ ಒಳಗಡೆ ಏನಿರುತ್ತೋ ಕರೆಕ್ಟಾಗಿ ಮಾರ್ಕಿಂಗ್ ಬರಬೇಕು ಅಂದರೆ ನಿಮಗೆ ಬಾಲ್ ಪಾಯಿಂಟ್ ಪೆನ್ ಮಾತ್ರ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದರಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್, ನಿಮ್ಮ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಇನ್ಸ್ಟ್ರಕ್ಷನ್ಸಲ್ಲೇ ನಿಮಗೆ ಕೊಟ್ಟಿದ್ದಾರೆ, ಬ್ಲೂ ಆರ್ ಬ್ಲ್ಯಾಕ್. ನೀವು ಬ್ಲೂ ಪೆನ್ ತೊಗೊಂಡಿದ್ರೆ 2-3 ಬ್ಲೂ ಪೆನ್ನನ್ನೇ ತೊಗೊಂಡೋಗಿ, ಬ್ಲ್ಯಾಕ್ ತೊಗೊಂಡಿದ್ರೆ 2-3 ಬ್ಲ್ಯಾಕನ್ನೇ ತೊಗೊಂಡೋಗಿ. 2 ಬ್ಲ್ಯಾಕು ಅಥವಾ 1 ಬ್ಲೂ 2 ಬ್ಲೂ 1 ಬ್ಲ್ಯಾಕ್ ಈ ಥರ ಎಲ್ಲ ತೊಗೊಂಡು ಹೋಗಬೇಡಿ. ಸೇಮ್ ಕಲರ್ ಪೆನ್ನನ್ನೇ 1-2-3 ತೊಗೊಂಡು ಹೋಗಿ. ಎಕ್ಸ್ಟ್ರಾ ಪೆನ್ಗಳು ನಿಮ್ಮ ಹೆಲ್ಪಿಗಿರಲಿ ಅಂತ. ತೊಗೊಂಡು ಹೋಗೋದಕ್ಕಿಂತ ಮುಂಚೆ ನೀವು ಒಂದು ಸಲ ಮನೆಯಲ್ಲಿ ಅದನ್ನು ಬರೆದು ಚೆಕ್ ಮಾಡಿ, ಪೆನ್ ಸರಿ ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ತೊಗೊಂಡು ಹೋಗೋದು ಒಳ್ಳೆಯದು. ಇನ್ನು ನಿಮ್ಮ OMR ಶೀಟ್ ಹೇಗೆ, ಮೊದಲು ಕ್ವಶನ್ ಪೇಪರ್ ಮೊದಲು OMR ಶೀಟ್ ನೋಡ್ಬಿಡೋಣ. OMR ಶೀಟ್ನಲ್ಲಿ ನಿಮಗೆ ಮೊದಲನೇದಾಗಿ ಇಲ್ಲಿ ರೋಲ್ ನಂಬರ್ ಅಂತ ಬರೆದಿದೆ. ರೋಲ್ ನಂಬರ್ ನಾನಲ್ಲಿ ಹಾಲ್ ಟಿಕೆಟಲ್ಲಿ ಏನು ರೋಲ್ ನಂಬರ್ ತೋರಿಸಿದೆ ಅದೇ ರೋಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ರೋಲ್ ನಂಬರನ್ನು ಎಂಟ್ರಿ ಮಾಡುವಾಗ ಯಾವುದೇ ಕಾರಣಕ್ಕೂ 4 ಸೈಡ್ ಏನು ಬಾಕ್ಸ್ ಕಾಣಿಸ್ತಾ ಇದೆ, ಬಾಕ್ಸಿಗೆ ಟಚ್ ಆಗದೆ ಹಾಗೆ ನೋಡಿಕೊಳ್ಳಿ.
ಅದರ ನಡುವಲ್ಲಿ ಅಂದರೆ ಮಧ್ಯದಲ್ಲಿ ಸೆಂಟರ್ ಆಫ್ ದಿ ಬಾಕ್ಸ್ ನೀವು ಅದನ್ನು ಬರಿಬೇಕಾಗುತ್ತೆ. ನೀವು ಆದಷ್ಟು ಅದನ್ನು 2 ಮತ್ತು 4 2 ಮತ್ತು 4 ಎನ್ನುವ ಅಂಕಿಗಳನ್ನು ಅಥವಾ ಡಿಜಿಟ್ಸ್ ಏನು ಬರುತ್ತೋ ನಿಮಗೆ, ಅದು ನೀವು ಪ್ರಿಂಟೆಡ್ ಪೇಪರಲ್ಲಿ ಅಥವಾ ಪ್ರಿಂಟೆಡ್ ಬುಕ್ಸಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೋ ಅದೇ 4 ಅಥವಾ 2 ನೀವು ಬರೀಲೇಬೇಕಾಗುತ್ತೆ. ನಿಮ್ಮದೇ ರೀತಿಯಲ್ಲಿ ಅಥವಾ ನಿಮ್ಮದೇ ಡಿಸೈನಲ್ಲಿ ಏನಾದ್ರು ಬರೆದ್ರೆ ಅದನ್ನು ಕಂಪ್ಯೂಟರ್ ರೀಡ್ ಮಾಡ್ಕೊಳ್ಳೋದೇ ಇರೋ ಚಾನ್ಸಸ್ ಇರುತ್ತೆ. ಜೊತೆಗೆ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ಕ್ಯಾಪಿಟಲ್ ಲೆಟರ್ಸ್, ಅಂದರೆ ಯಾರು ಪರೀಕ್ಷೆ ಬರೀತಾ ಇದ್ದೀರೋ ಅವರ ಹೆಸರು, ಕ್ಯಾಂಡಿಡೇಟ್ ಅಂದರೆ ಯಾರು ಪರೀಕ್ಷೆ ಬರೀತಾ ಇದ್ದೀರೋ ಅವರ ಹೆಸರನ್ನು ನೀವು ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾದರೆ ತೊಂದರೆ ಇಲ್ಲ, ಅದರಲ್ಲಿ ಕ್ಯಾಪಿಟಲ್ ಲೆಟರ್ ಅಥವಾ ಸ್ಮಾಲ್ ಲೆಟರ್ ಅಂತ ಬರೋಲ್ಲ. ಇಂಗ್ಲೀಷ್ ಮೀಡಿಯಮಲ್ಲಿ ಬರೋರಿಗೆ ಕ್ಯಾಪಿಟಲ್ ಲೆಟರ್ಸಲ್ಲೇ ಕಂಪಲ್ಸರಿ ಬರೀಬೇಕಾಗುತ್ತೆ. ಇದು ಕೂಡ ನಿಮಗೆ 4 ಬಾಕ್ಸ್ ಏನಿದೆ ಅಲ್ಲಿಗೆ ಟಚ್ ಆಗಬಾರ್ದು, ಆದಷ್ಟು ಮಧ್ಯದಲ್ಲೇ ನೀವು ಅದನ್ನು ಬರೀಬೇಕಾಗುತ್ತೆ. ಜೊತೆಗೆ ಫಾದರ್ ನೇಮ್ ಅದು ಕೂಡ ಕ್ಯಾಪಿಟಲ್ ಲೆಟರ್ಸಲ್ಲೇ ಬರೀಬೇಕಾಗುತ್ತೆ. ಅದನ್ನು ಕೂಡ ನೀವು 4 ಏನು ಬಾಕ್ಸ್ ಇದೆ, 4 ಮೂಲೆ ಇದೆ, ಅದಕ್ಕೆ ಟಚ್ ಆಗದ ರೀತಿ ನೋಡ್ಕೊಳ್ಳಿ. ಇದು ಮುಂದಿನ ಪೇಜ್ ಆದರೆ ಇದು ಹಿಂದಿನ ಪೇಜ್. ಹಿಂದಿನ ಪೇಜಲ್ಲಿ ಇಲ್ಲಿ ಮೇಲ್ಗಡೆ ಎಡಬದಿ ಮೇಲ್ಗಡೆ ಲೆಫ್ಟ್ ಟಾಪ್ಗೆ ಬಂದರೆ ನಿಮಗೆ ಅಲ್ಲಿ ರೋಲ್ ನಂಬರ್ ಅಂತ ಕಾಣಿಸುತ್ತೆ. ಸೊ ಅಲ್ಲೂ ಕೂಡ ನಿಮ್ಮ ಹಾಲ್ ಟಿಕೆಟಲ್ಲಿ ಏನು ರೋಲ್ ನಂಬರ್ ಇತ್ತು ಅದೇ ರೋಲ್ ನಂಬರನ್ನು ಇದೇ OMRನ ಮುಂಬದಿ ಅಥವಾ ಫ್ರಂಟ್ ಪೇಜಲ್ಲಿ ಬರೆದಿರ್ತೀರ, ಸೇಮ್ ರೋಲ್ ನಂಬರನ್ನು ಇಲ್ಲೂ ಕೂಡ ಬರೀಬೇಕಾಗುತ್ತೆ ನೀವು. ಸೊ ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ 1786502 ಅನ್ನೋದು ಈ ಹಾಲ್ ಟಿಕೆಟಲ್ಲಿ ನಾನು ನೋಡಿದ್ದೆ. ಸೊ ಅದೇ 1 ಮೇಲ್ಗಡೆ ಬಾಕ್ಸ್, ಇಲ್ಲೂ ಕೂಡ ಬಾಕ್ಸಿಗೆ ಟಚ್ ಆಗಬಾರ್ದು, ಮಧ್ಯದಲ್ಲಿ ಬರೀರಿ, ಸೆಂಟರ್ ಆಫ್ ದಿ ಬಾಕ್ಸ್ ಬರೀಬೇಕಾಗುತ್ತೆ. ಸೊ 1 ಸ್ಟಾರ್ಟಿಂಗ್ ಫಸ್ಟ್ ನಂಬರ್ 1 ಅಂತಿದೆ. ಸೊ 1 ಬಾಕ್ಸಲ್ಲಿ 1 ಬರೆದಿರ್ತೀರ. ಸೊ ಕೆಳಗೆ ಚೆಕ್ ಮಾಡಿ, ಮೊದಲನೇ ಲೈನ್ ಅಡ್ಡ ಲೈನಲ್ಲಿ 0000 ಇದೆ, ಎರಡನೇದು 111 ಅಂತ ಇದೆ, ಮತ್ತು 22 33 44 ಈ ರೀತಿ ಕೆಳಗೆ ನಂಬರ್ಗಳನ್ನು ನೀವು ನೋಡ್ಬೋದು. ಸೊ ಇಲ್ಲಿ ಏನಾಗುತ್ತೆ, ನೀವು ಮೇಲ್ಗಡೆ 1 ಅಂತ ಬರೆದಿದ್ದನ್ನು ಕೆಳಗಡೆ ಅದೇ ಲೈನಲ್ಲಿ ಅದೇ ಬಾಕ್ಸಿನ ಕೆಳಗಡೆ 0 1 2 3 4 9 ತನಕ ಇದೆ ಅಲ್ವಾ. ಸೊ 1ರ ಕೆಳಗೆ ಎಲ್ಲಿ 1 ಇದೆ ಅದನ್ನೇ ನೀವು ಸರ್ಕಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು 7 ಅಂತ ಇತ್ತು, 1 7. ನೆಕ್ಸ್ಟು 7 ಬಾಕ್ಸ್ ಏನಿದೆ 7ರ ಬಾಕ್ಸ್ ಕೆಳಗೆ ಬನ್ನಿ, 0 1 2 3 4 5 6 7 ಕೆಳಗೆ ಇದೆ. ಸೊ 7ಕ್ಕೆ ರೌಂಡ್ ಅಪ್ ಮಾಡಬೇಕಾಗುತ್ತೆ. ಸೊ 1 7. ನೆಕ್ಸ್ಟ್ 6 ಇತ್ತು. ಸೊ 3ನೇ ಬಾಕ್ಸಲ್ಲಿ 6 ಇದೆ. ಸೊ 3ನೇ ಲೈನ್ ಕೆಳಗೆ ನೋಡ್ತಾ ಬನ್ನಿ, 0 1 2 3 4 5 6. ಸೊ 6ಕ್ಕೆ ರೌಂಡ್ ಅಪ್ ಮಾಡಿ. ಸೊ ಅದೇ ರೀತಿ ಯಾವ ಬಾಕ್ಸಲ್ಲಿ ಯಾವ್ಯಾವ ನಂಬರ್ ಬರೆದಿರ್ತೀರೋ ಅದರ ಕೆಳಗೇನೆ ಹುಡುಕ್ತಾ ಬನ್ನಿ, ಅದೇ ನಂಬರ್ ಎಲ್ಲಿ ಕೆಳಗಿರುತ್ತೋ ಅದಕ್ಕೆ ಒಂದು ಸರ್ಕಲನ್ನು ಮಾಡಿ. ಅದಾದಮೇಲೆ ಮೇಯ್ನ್ ಟೆಸ್ಟ್ ಬುಕ್ಲೆಟ್ ನಂಬರ್ ಅಂತ ಬರುತ್ತೆ. ಸೊ ಆ ಬುಕ್ಲೆಟ್ ನಂಬರ್ ಏನಿರುತ್ತೋ ಆ ಬುಕ್ಲೆಟ್ ನಂಬರ್ ನಿಮಗೆ ಕ್ವಶ್ಚನ್ ಪೇಪರ್ ಮೇಲ್ಗಡೆ ಇರುತ್ತೆ. ಸೊ ಕ್ವಶ್ಚನ್ ಪೇಪರ್ ಅಂದರೆ ಇಲ್ಲಿರುತ್ತೆ, ಇದೊಂದು ಸ್ಯಾಂಪಲ್ ಕ್ವಶ್ಚನ್ ಪೇಪರು. ಸೊ ಇಲ್ಲಿ ನಿಮಗೆ ಟೆಸ್ಟ್ ಬುಕ್ಲೆಟ್ ನಂಬರ್ ಅಂತ ಏನು ಕಾಣಿಸುತ್ತೋ 3056450 ಇದನ್ನು ನೀವು ಅಲ್ಲಿ ಟೆಸ್ಟ್ ಬುಕ್ಲೆಟ್ ನಂಬರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಟೆಸ್ಟ್ ಬುಕ್ಲೆಟ್ ನಂಬರ್ ಇಲ್ಲಿ ಎಂಟ್ರಿ ಆಗುತ್ತೆ. ಸೊ ಎಂಟ್ರಿ ಆದಮೇಲೆ ಸೇಮ್ ಸಿಸ್ಟಮ್, ಏನು ರೋಲ್ ನಂಬರ್ ಕೆಳಗೆ ನೀವು ರೌಂಡ್ ಅಪ್ ಮಾಡಿರ್ತೀರೋ ಅದೇ ನಂಬರ್ 3 ಅಂತ ಫಸ್ಟ್ ಬಾಕ್ಸಲ್ಲಿ ಬರೆದಿರ್ತೀರ. ಸೊ ಕೆಳಗೆ 0 1 2 3ಕ್ಕೆ ರೌಂಡ್ ಅಪ್ ಮಾಡಿ. ಸೊ ಎರಡನೇದು 0 ಇದೆ. ಸೊ 0 ಬಾಕ್ಸ್ ಕೆಳಗೆ 0ಗೆ ರೌಂಡ್ ಅಪ್ ಮಾಡಿ. ಸೊ ಈ ರೀತಿ ನಂಬರ್ಗಳನ್ನ ಮಾಡಿ. ಸೊ ಇದು 2 ಕಾಲಮ್ ಬಂದು ಟು ಬಿ ಫಿಲ್ಡ್ ಬೈ ಕ್ಯಾಂಡಿಡೇಟ್ ಅಂತ ಇದೆ. ಸೊ ಕ್ಯಾಂಡಿಡೇಟ್ ಅಂತ ಏನು ಫಿಲ್ಲಪ್ ಮಾಡಬೇಕು ಅದನ್ನು ಮಾತ್ರ ನೀವು ಫಿಲ್ಲಪ್ ಮಾಡಿ. ಪಕ್ಕದಲ್ಲಿ ಬಲಬದಿಯಲ್ಲಿ ಅಥವಾ ರೈಟ್ ಸೈಡಲ್ಲಿ ಟು ಬಿ ಫಿಲ್ಡ್ ಬೈ ಇನ್ವಿಜಿಲೇಟರ್ ಅಂತ ಇದೆ. ಇನ್ವಿಜಿಲೇಟರನ್ನು ನೀವು ಯಾವುದೇ ಕಾರಣಕ್ಕೆ ಫಿಲ್ಲಪ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೆ ಅಲ್ಲಿಗೆ ನಿಮ್ಮ ಪೆನ್ನನ್ನು ಟಚ್ ಮಾಡೋಕ್ಕೂ ಹೋಗಬೇಡಿ, ಇಂಕನ್ನು ತಾಗಿಸ್ಬೇಡಿ. ಅಲ್ಲಿಗೆ ನಿಮ್ಮ ಕಾಲಮ್ ಏನಿದೆ ಅಲ್ಲಿ ಮಾತ್ರ ನೀವು ಅದನ್ನು ಫಿಲ್ಲಪ್ ಮಾಡಬೇಕಾಗುತ್ತೆ. ಆಮೇಲೆ ನಂತರ ಕೆಳಗೆ ಬನ್ನಿ. ಕೆಳಗೆ ಬಂದರೆ ನಿಮಗೆ ಇಲ್ಲಿ ಮೈನ್ ಬುಕ್ಲೆಟ್ ಕೋಡ್ ಅಂತ ಕಾಣಿಸ್ತಿದೆ. ಎ ಹಾಕಿ ಒಂದು ಡಾಟನ್ನು ಹಾಕಿದ್ದಾರೆ. ಸೊ ಇದು ಕೂಡ ನಿಮಗೆ ಕ್ವಶ್ಚನ್ ಪೇಪರಲ್ಲಿ ಸಿಗುತ್ತೆ. ಬುಕ್ಲೆಟ್ ಅಂದರೆ ನಿಮಗೆ ಕ್ವಶ್ಚನ್ ಪೇಪರ್ ಅಂತ. ಸೊ ಇಲ್ಲಿ ಬುಕ್ಲೆಟ್ ಕೋಡ್ ಅನ್ನೋದು R ಅಂತ ಇದೆ. ಸೊ ಅಲ್ಲಿ ಎ ಇದೆ, ಇದು ಮಾಡೆಲ್ ಪೇಪರ್ ಆಗಿರೋದ್ರಿಂದ ಬೇರೆ ಬೇರೆ ಇರುತ್ತೆ. ಸೊ ನೀವು ಕ್ವಶ್ಚನ್ ಪೇಪರ್ ಸಿಕ್ಕಿದ ತಕ್ಷಣ ಅದನ್ನು ಚೆಕ್ ಮಾಡಿಕೊಡಿ. ಇಲ್ಲಿ R ಇರೋದ್ರಿಂದ ಅಲ್ಲೂ ಕೂಡ R ಇದ್ರೇ ನಿಮ್ಮ ಕ್ವಶ್ಚನ್ ಪೇಪರ್ ಮತ್ತು OMR ಅಂದರೆ ಆನ್ಸರ್ ಶೀಟು ಟ್ಯಾಲಿ ಮ್ಯಾಚ್ ಆಗ್ತಾ ಇದೆ ಅಂತ. ಅಲ್ಲಿ ಎ ಇದ್ದರೆ ಇಲ್ಲೂ ಕೂಡ ಎ ಇರಬೇಕಾಗುತ್ತೆ. ಸೊ ಅದನ್ನು ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೇಮ್ ಬುಕ್ಲೆಟ್ ಕೋಡ್ ಇರಬೇಕಾಗುತ್ತೆ.
ನೆಕ್ಸ್ಟ್ ಬಂದು ಬುಕ್ಲೆಟ್ ಕೋಡ್ ಆಯಿತು. ಇನ್ನು ಕೆಳಗೆ ಬಂದರೆ ನಿಮಗೆ ಇಲ್ಲಿ ಇನ್ವಿಜಿಲೇಟರ್ ಟು ಪುಟ್ ಸೆಂಟರ್ ಸ್ಟ್ಯಾಂಪ್ ಇಲ್ಲೇ ಟಚ್ ಮಾಡಬೇಡಿ. ಟು ಬಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಇನ್ ರನ್ನಿಂಗ್ ಹ್ಯಾಂಡ್ ಅಂತ ಇದೆ. ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಇನ್ ರನ್ನಿಂಗ್ ಹ್ಯಾಂಡ್ ಅಂದರೆ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದಾಗ ಏನು ಸಿಗ್ನೇಚರ್ ಮಾಡಿದ್ರೋ ಅದೇ ನಿಮ್ಮ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟಲ್ಲಿ ಬಂದಿರುತ್ತೆ. ಸೇಮ್ ಸಿಗ್ನೇಚರನ್ನು ಇಲ್ಲೂ ಮಾಡಬೇಕಾಗುತ್ತೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಸಿಗ್ನೇಚರ್ ಮಾಡೋ ಹಾಗಿಲ್ಲ. ನಿಮ್ಮ ಆನ್ಸರ್ ಶೀಟ್ ಅಥವಾ OMR ಶೀಟ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಇಲ್ಲಿ ನೀವು ಸೇಮ್ ಸಿಗ್ನೇಚರ್ನ ಮಾಡಬೇಕಾಗುತ್ತೆ. ಪಕ್ಕದಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್ ಇದೆ, ಸೊ ಅಲ್ಲೂ ಟಚ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಆನ್ಸರ್ ಅಂತ ಬಂದಾಗ ನಿಮ್ಮ ಕ್ವಶನ್ ಮೊದಲನ ಕ್ವಶನ್ನ ಮೊದಲು ನೀವು ಕ್ವಶನ್ ಪೇಪರಲ್ಲಿ 1ರಿಂದ 80 ತನಕ ಎಲ್ಲ ಕ್ವಶನ್ಗಳು ಸರಿಯಾಗಿವೆಯಾ, ಎಲ್ಲ ಕ್ವಶನ್ಗಳು ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಏನೇ ಪ್ರಾಬ್ಲಮ್ ಇದ್ದರೂ ಅಥವಾ ಬುಕ್ಲೆಟ್ ಕೋಡ್ ಮತ್ತು ಇಲ್ಲಿ ಕ್ವಶನ್ ಸರಿಯಾಗಿಲ್ಲ ಅಂದರೆ ನೀವು ಅದನ್ನು ಇನ್ವಿಜಿಲೇಟರ್ ತಿಳಿಸಿದ್ರೆ ಅವರು ಬೇರೆ ಕ್ವಶನ್ ಪೇಪರ್ ಅದನ್ನು ಚೇಂಜ್ ಮಾಡಿ ನಿಮಗೆ ಸೀಲ್ ಸಿಗ್ನೇಚರ್ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ಕ್ವಶನ್ ಪೇಪರ್ನ ಆನ್ಸರ್ ಮಾಡುವಾಗ ನೀವು 1ನೇ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀರಾ ಅಂದರೆ 1ನೇ ಕ್ವಶನ್ ಓದ್ತೀರಾ. ಸೊ ಅಲ್ಲಿ 4 ಆಪ್ಷನ್ ಇರುತ್ತೆ, ಯಾವುದು ಕರೆಕ್ಟ್ ಆನ್ಸರೋ ಅದಕ್ಕೆ ನೀವು ರೌಂಡ್ ಅಪ್ ಮಾಡ್ತೀರಾ ABCD. ಒಂದು ಸಲ ನೀವು ಆನ್ಸರ್ ಮಾಡಿದ ಮೇಲೆ ಪಕ್ಕದಲ್ಲಿ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನೀವು ಆನ್ಸರ್ ಮಾಡೋ ಆಪ್ಷನ್ ಇರೋದಿಲ್ಲ. ಸೊ ಒಂದು ಕ್ವಶನ್ಗೆ ಒಂದೇ ಸಲ ಆನ್ಸರ್ ಮಾಡಬೇಕು. ಇನ್ ಕೇಸ್ ನೀವು ತಪ್ಪು ಆನ್ಸರ್ ಮಾಡಿದರೂ ಕೂಡ 2ನೇ ಸಲ ಕರೆಕ್ಟ್ ಆನ್ಸರ್ ಮಾಡಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ನೀವು ಅದನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಆನ್ಸರ್ ಮಾಡಿ. ಆಮೇಲೆ 1ನೇ ಕ್ವಶನ್ ಆಯಿತು, 2ನೇ ಕ್ವಶನ್ ಆಯಿತು. ಇನ್ ಕೇಸ್ 3ನೇ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಬಿಟ್ಬಿಡಿ, ಅದನ್ನು ಕೊನೆಗೆ ವಾಪಸ್ ಬಂದು ನೋಡಿ. ಸೊ 4ನೇ ಕ್ವಶನ್ ಆನ್ಸರ್ ಗೊತ್ತಿದೆ ಅಂದರೆ 4ನೇ ಕ್ವಶನ್ಗೆ ಮಾತ್ರ ಆನ್ಸರ್ ಮಾಡಿ. ಮಿಸ್ಸಾಗಿ ನೀವು 3ನೇ ಕ್ವಶನ್ ಗೊತ್ತಿಲ್ಲ ಅಂತ ಬಿಟ್ಟಿರ್ತೀರಲ್ಲ, ಬೈ ಮಿಸ್ ನೀವು 3ನೇ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ಕ್ವಶನ್ ನಂಬರನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಆನ್ಸರ್ ಮಾಡಿ. ಆಮೇಲೆ ರೌಂಡ್ ಅಪ್ ಮಾಡುವಾಗ ಕರೆಕ್ಟಾಗಿ ಆ ಸರ್ಕಲ್ ಏನು ಕಾಣಿಸುತ್ತೋ ನಿಮಗೆ, ಆ ಸರ್ಕಲಿಂದ ಹೊರಗಡೆನೂ ಇಂಕ್ ಹೋಗದೇ ಇರುವಾಗೆ ನೋಡ್ಕೊಳ್ಳಿ. ಜೊತೆಗೆ ಸರ್ಕಲ್ ಒಳಗಡೆ ಎಲ್ಲೂ ಬಿಳಿ ಕಾಣಿಸ್ಬಾರ್ದು. ಕ್ಲೀನಾಗಿ ಫಿಲ್ಲಪ್ ಮಾಡಿ. ಇಟ್ ಶುಡ್ ಬಿ ರೌಂಡಾಗಿರಬೇಕಾಗುತ್ತೆ. ಹೊರಗಡೆನೂ ಹೋಗಬಾರ್ದು, ಒಳಗಡೆನೂ ವೈಟಾಗಿ ಕಾಣಿಸ್ಬಾರ್ದು. ಕ್ಲೀನಾಗಿ ಫಿಲ್ಲಪ್ ಮಾಡಿ. ಆಮೇಲೆ ಆನ್ಸರ್ ಶೀಟ್ ಕೊಡೋದಕ್ಕಿಂತ ಮುಂಚೆ ಒಂದು ಸಲ ಪೂರ್ತಿಯಾಗಿ ಚೆಕ್ ಮಾಡಿ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀನೋ ಇಲ್ವೋ ಅನ್ನೋದು. ಯಾಕಂದರೆ ಕೆಲವೊಂದು ಸಲ ನೀವು ಬಿಟ್ಟಿರ್ತೀರ. ಸೊ ಹಾಗಾಗಿ ನೀವು ಆ ಬಿಟ್ಟಿರೋ ಆನ್ಸರ್ ಕ್ವಶನ್ ಯಾವುದಾದ್ರು ಇದ್ದರೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿ ಎಲ್ಲವನ್ನು ಫಿಲ್ಲಪ್ ಮಾಡಿ ನೀವು ಆನ್ಸರ್ ಮಾಡಿ ಬನ್ನಿ. ಜೊತೆಗೆ ನಿಮಗೆ ಈ ಕಾರ್ನರಲ್ಲಿ 3 ಡಾಟ್ ಒಂದು ಡಿಸೈನ್ ಕಾಣಿಸ್ತಾ ಇದೆ ನೋಡಿ, ಲೆಫ್ಟಲ್ಲಿದೆ, ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲಿ ಮೇಲೆ ಇದೆ, ಇಲ್ಲಿ ರೈಟಲ್ಲೂ ಇದೆ. ಸೊ ರೈಟಲ್ಲಿ 3 ಒಂದು ಡಿಸೈನ್ ಕಾಣಿಸ್ತಾ ಇದೆಯಲ್ಲ, ಅದರ ಒಳಗಡೆ ನೀವು ಏನೇ ಮಾರ್ಕ್ ಮಾಡಿದರೂ ಕೂಡ ಅದು ಕ್ಲೀನಾಗಿ ಸ್ಕ್ಯಾನ್ ಆಗುತ್ತೆ ಕಂಪ್ಯೂಟ್ರಲ್ಲಿ. ಸೊ ಒಳಗಡೆ ನಿಮಗೆ ಎಲ್ಲೆಲ್ಲಿ ಏನೇನು ಫಿಲ್ ಮಾಡಬೇಕು ಅಷ್ಟನ್ನು ಮಾತ್ರ ಫಿಲ್ಲಪ್ ಮಾಡಿ. ಆನ್ಸರ್ ಕೂಡ 4ರಲ್ಲಿ 1 ಆಪ್ಷನ್ಗೆ ಮಾತ್ರ ನೀವು ಫಿಲ್ಲಪ್ ಮಾಡಿ. ಯಾವುದೇ ಕ್ವಶನನ್ನು ಬಿಡಬೇಡಿ, ಯಾಕಂದರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ಹಾಗಾಗಿ ಯಾವುದೇ ಕ್ವಶನ್ಗೂ ನೀವು ಬಿಟ್ಟು ಬರಬೇಡಿ. ಆನ್ಸರ್ ಗೊತ್ತಿಲ್ಲ ಅಂತ ಅಂದಾಜು ಮೇಲೆ ಯಾವುದನ್ನಾದರೂ ಗೊತ್ತಿಲ್ಲ ಅನ್ನೋ ಮೂಮೆಂಟಲ್ಲಿ ಕೊನೆಯ ಮೂಮೆಂಟಲ್ಲಿ ನೀವು ಆನ್ಸರ್ ಮಾಡಿ ಬನ್ನಿ. ಮತ್ತು ಸಿಕ್ಕಾಪಟ್ಟೆ ಇಂಕ್ ಚೆಲ್ಕೊಳ್ಳೋದು ಮತ್ತೊಂದು ಮಾಡಬೇಡಿ. ನಿಮ್ಮ ಆನ್ಸರ್ ಶೀಟು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಮುಖ್ಯವಾಗಿ ನಿಮಗೆ ಹೇಳಬೇಕಾದಂಥ ವಿಷಯ. ಜೊತೆಗೆ ನಿಮಗೆ 2 ಅವರ್ ಟೈಮ್ ಇರುತ್ತೆ. ಪ್ರತಿ ಅರ್ಧ ಗಂಟೆಗೆ ಒಂದು ಸಲ ನಿಮಗೆ ಗಂಟೆ ಹೊಡಿತಾ ಇರ್ತಾರೆ. ನೀವು ಬೇಕಿದ್ರೆ ಇನ್ವಿಜಿಲೇಟರ್ ಟೈಮಿಂಗ್ಸು ಕೂಡ ಕೇಳ್ಕೋಬೋದು. ಸೊ ಏನು ಎಕ್ಸಾಮ್ ಬರಿತಾ ಇರ್ತೀರ ನೀವು, 2 ಗಂಟೆ ನಿಮಗೇನು ಸಮಯ ಇದೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಅರ್ಧ ಗಂಟೆಯಲ್ಲಿ 20 ನಿಮಿಷ 1 ಗಂಟೆಯಲ್ಲಿ ಮುಗಿಸ್ಬಿಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮಗೆ ಸಿಕ್ಕಿರುವಂಥ 2 ಗಂಟೆ ಅವಕಾಶವನ್ನು ಪೂರ್ತಿಯಾಗಿ ಬಳಸ್ಕೊಳ್ಳಿ. ಮೊದಲನೇ ಅರ್ಧ ಗಂಟೆಯನ್ನು ನೀವು ಬೌದ್ಧಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿಯನ್ನು ಕವರ್ ಮಾಡ್ಕೊಳ್ಳಿ ಅರ್ಧ ಗಂಟೆಯಲ್ಲಿ. ಇನ್ನು ಅರ್ಧ ಗಂಟೆಯಲ್ಲಿ ನೀವು ನಿಮ್ಮ ಭಾಷಾ ಸಾಮರ್ಥ್ಯ ಅಥವಾ ಲ್ಯಾಂಗ್ವೇಜ್ ಪ್ಯಾಸೇಜಸ್ ಏನಿರುತ್ತೋ ಅದನ್ನು ನೀವು ಕವರ್ ಮಾಡ್ಕೊಳ್ಳಿ. ಸೊ 1 ಗಂಟೆ ನಿಮಗೆ ಅದು 2ಕ್ಕೆ ಸಾಕಾಗುತ್ತೆ. ಇನ್ನು 1 ಗಂಟೆ 20 ಕ್ವಶನ್ನು 20 ಪ್ರಶ್ನೆಗಳು 1 ಗಂಟೆ 60 ನಿಮಿಷ ಸಮಯ ಸಿಗುತ್ತೆ. ಸೊ ಕೊನೆಯಲ್ಲಿ ಮ್ಯಾಥ್ಸನ್ನು ಅಂದರೆ 41ರಿಂದ 60ನೇ ಪ್ರಶ್ನೆ ತನಕ ಏನು ಕ್ವಶನ್ ಇರ್ತೋ 41 to 60 ಮ್ಯಾಥ್ಸ್ ಕ್ವಶನ್ಸ್ ಇರುತ್ತಲ್ಲ, ಅದನ್ನು ಕೊನೆ ಮೂಮೆಂಟಲ್ಲಿ ಇಟ್ಕೊಂಡು ನೀವು ಅದನ್ನು ಫಿಲಪ್ ಮಾಡಿ ಅಥವಾ
ನಿಮಗೆ 1 ಗಂಟೆ ಸಮಯ ಸಿಗೋದ್ರಿಂದ ಅದನ್ನು ಕರೆಕ್ಟಾಗಿ ಬಳಸ್ಕೊಂಡು ನೀವು ಪರೀಕ್ಷೆಯನ್ನು ಬರೆಯಿರಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬರಿತಾ ಇರುವಂಥ ಎಲ್ಲ ಪರೀಕ್ಷಾರ್ಥಿಗಳಿಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದ.